ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ. ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ. ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ ಒಂದು ಯೂನಿಟ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ. ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ ಒಂದು ಯೂನಿಟ್ಗೆ ಎಷ್ಟು
ಜಾಸ್ತಿ ಆಗತ್ತೆ ಅಂತೇಳಿ ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ನು ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡವೇ ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ. ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ 1 ಯೂನಿಟ್ಗೆ ಎಷ್ಟು ಜಾಸ್ತಿ ಆಗತ್ತೆ ಅಂತೇಳಿ. ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ನು ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡವೇ ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ. ರೆಸಿಡೆನ್ಷಿಯಲ್ ಆಗಿರಲಿ, ಕಮರ್ಷಿಯಲ್ ಆಗಿರಲಿ, ಯಾವುದೇ ಆಗಿದ್ರು ಕೂಡ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಒಂದು ವೇಳೆ ಪ್ರಸ್ತಾವನೆ ಸಲ್ಲಿಕೆಯನ್ನ ಪರಿಶೀಲಿಸಿ ಓಕೆ ಅಂತೇಳಿ ಅದಕ್ಕೇನಾದ್ರೂ ಅನುಮೋದನೆ ಸಿಕ್ಕಿದ್ರೆ ಮುಗೀತು. ನಿಮಗೆ ಕೆಳಗಡೆ ತೋರಿಸ್ತಾ ಇದೀವಿ ಯಾವುದಕ್ಕೆ 1 ಯೂನಿಟ್ಗೆ ಎಷ್ಟು ಜಾಸ್ತಿ ಆಗತ್ತೆ ಅಂತೇಳಿ. ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಎಲ್ಲರೂ ಕೂಡ ಈಗ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಲ್ಲಾ ಮಾದರಿಯ ವಿದ್ಯುತ್ ಬಳಕೆದಾರರಿಗೂ ಬೆಸ್ಕಾಂ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ನಮ್ದು ಇಂಡಸ್ಟ್ರಿಯಲ್ ಬರುತ್ತೆ, ನಮ್ಗೇನಿಲ್ಲ, ನಿಮಗೂ ಬರುತ್ತೆ. ನಾವು ಕಮರ್ಷಿಯಲ್ ಹೋಟ್ಲ್ ನಡೆಸಿದ್ರೆ ನಮ್ಗೇನಿಲ್ಲ, ನಿಮಗೂ ಜಾಸ್ತಿ ಆಗುತ್ತೆ. ನಾವು ರೆಸಿಡೆನ್ಷಿಯಲ್, ನಮ್ದು ಮನೆ, ನಿಮಗೂ ಜಾಸ್ತಿ ಆಗುತ್ತೆ. ಇತ್ತು ಶಾಕ್. ಇನ್ನು ಮುಂದೆ ಬೇಸಿಗೆ ಕಾಲ ಬೇರೆ. ಎಲ್ಲ ಬೇಸಿಗೆ ಕಾಲದಲ್ಲಿ ಈಗ ಬೇಸಿಗೆ ಕಾಲ ಬಂತು, ಈಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. AC ಬೇಕು, ಕೂಲರ್ ಬೇಕು. ಇವರೆಲ್ಲ ಯೋಚನೆ ಮಾಡ್ತಿರ್ತಾರೆ, ಬೇಡವೇ ಬೇಡಪ್ಪ ಇವೆಲ್ಲ ಅಂತೇಳಿ. ಯಾಕಂದ್ರೆ ಈಗ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ, ಯಾವಾಗ ಬೇಕಾದ್ರೂ ಅದು ಹೆಚ್ಚಳ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಒಂದಷ್ಟು ಪಾಯಿಂಟ್ಗಳನ್ನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ, ಸರಿಯಾಗಿ ಗಮನಿಸ್ಕೊಡಿ.